ಅಂಶಗಳ ಮೇಲೆ ಚರ್ಚೆ ಆಗಬೇಕು. ಈ ಚರ್ಚೆಗೆ ಪ್ರತಿಪಕ್ಷದ ವಿಷಯ ಮಂಡಿಸುವ ಹಕ್ಕು ಏನಿದೆ ಅದನ್ನ ಕರ್ಟೇಲ್ ಮಾಡುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಬಾರದು. ಸೊ ಈ ರಾಜ್ಯ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಬಹಳಷ್ಟು ಇದ್ದಾವೆ. ಈ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ನಾವು ಆಗ್ರಹ ಮಾಡ್ತೀವಿ. ಈ ಸರ್ಕಾರ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ, ಕಾಲಹರಣ ಮಾಡಿದರೆ, ಅವಾಗ ಈ ಸರ್ಕಾರವನ್ನ ಎಚ್ಚರಿಸಿ ಹೋರಾಟ ಮಾಡಿ ಅವಕಾಶವನ್ನ ಪಡ್ಕೊಂಡು ನಾವು ಸದನದಲ್ಲಿ ಈ ಸಬ್ಜೆಕ್ಟ್ ಅನ್ನ ಎತ್ತುತ್ತೇವೆ. ಅಲ್ಲ, ಈಗ ಉಡಾದ್ದು ಪಾದಯಾತ್ರೆ ಮಾಡಿದ್ರಿ, ಅವರು ರಮೇಶ್ ಜಾರಕಿಹೊಳಿ ಅವರು ಈ ವಾಲ್ಮೀಕಿದು ಹಗರಣ ತಗೊಂಡು ಮಾಡೋಕಂತ ಮಾಡಿದ್ರು, ಅದು ಲೈಟ್ ಆಗಿ ತಗೊಂಡ್ರಿ ಅಂತ ಹೇಳ್ತಾರೆ. ನೋಡಿ, ವಾಲ್ಮೀಕಿ ಅದಕ್ಕಿಂತ ದೊಡ್ಡದಿತ್ತಂತಿದ್ರು. ಜನತೆಗೆ ಮಾಡುವಂತಹ ಅನ್ಯಾಯಗಳು ಅದರಲ್ಲಿ ಸಣ್ಣದು ದೊಡ್ಡದು ಅಂತ ಹೇಳಿ ಯಾವುದೂ ಇಲ್ಲ. ಮತ್ತೆ ಇದು ಮಾಡಿ ಮುಡಾ ಹಗರಣದಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟು ಸಮರ್ಥವಾಗಿ ಅದನ್ನ ಎದುರಿಸ್ತು ಅಂತ ಹೇಳಿದ್ರೆ, ಸಚಿವ ರಾಜೀನಾಮೆ ಕೊಡಬೇಕಾಯಿತು. ಸಚಿವ SC ಕಾರ್ಪೊರೇಷನ್ ಅಲ್ಲಿ, ವಾಲ್ಮೀಕಿ ಕಾರ್ಪೊರೇಷನ್ ಅನ್ನ ಎಷ್ಟು ಸಮರ್ಥವಾಗಿ ಎದುರಿಸ್ತು ಅಂದ್ರೆ ಭಾರತೀಯ ಜನತಾ ಪಕ್ಷ, ಅದರ ಫಲವಾಗಿ ಸಚಿವ ರಾಜೀನಾಮೆ ಕೊಡಬೇಕಾಯಿತು, ಸಚಿವ ಜೈಲಿಗೆ ಹೋಗಬೇಕಾಯಿತು. ಆ ನಂತರದಲ್ಲಿ ಸ್ವತಃ ಮುಖ್ಯಮಂತ್ರಿನೇ ಒಪ್ಕೊಂಡಿದ್ದಾರೆ ಇದರಲ್ಲಿ ಹಗರಣ ಆಗಿದೆ ಅಂತ ಹೇಳಿ. ಇದು ಭಾರತೀಯ ಜನತಾ ಪಕ್ಷದ ಹೋರಾಟ. ಇನ್ನು ಹೋರಾಟವನ್ನ ಯಾವ ಹಂತದಲ್ಲಿ, ಏನು ನೇರವಾಗಿ ನಿಮಗೆ ಗಲ್ಲ ಹಾಕೋದಕ್ಕೆ ಅಧಿಕಾರ ಇದೆಯಾ? ನೇರವಾಗಿ ಇನ್ನೊಬ್ಬರನ್ನ ಕಟಕಟೆಯಲ್ಲಿ ನಿಲ್ಲಿಸೋದಕ್ಕೆ, ಅವರನ್ನ ಟ್ರಯಲ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ? ಅಥವಾ ಅವ್ರನ್ನ ಬಯಲಲ್ಲಿ ಕಟ್ಟ ಹಾಕೋದಕ್ಕೆ ನಿಮಗೆ ಅಧಿಕಾರ ಇದೆಯಾ? ಕಾನೂನಿನ ಚೌಕಟ್ಟಿನಲ್ಲಿ ರಿಸಲ್ಟ್ ಅನ್ನುವಂಥದ್ದು ಮುಖ್ಯ. ಆ ರಿಸಲ್ಟ್ ಅನ್ನ ಬಿಜೆಪಿ ಹೋರಾಟದ ಮೂಲಕ ಪಡೆದಿದೆ. ನ್ಯಾಯಾಂಗ ಚೌಕಟ್ಟಿನಲ್ಲಿ ಬಹಳ ದೊಡ್ಡ ಹೋರಾಟ ಮಾಡುತ್ತೆ. ಇನ್ನು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು 67 ಕೋಟಿ ಕೊಟ್ರೆ ನಾನು ಸೈಟ್ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಸ್ವತಃ ಮುಖ್ಯಮಂತ್ರಿಗಳೇ ಸೈಟ್ ಅನ್ನ ಹಿಂತಿರುಗಿಸಿದ್ರು. ನಾನು ಪ್ರಾಮಾಣಿಕ ಅಂತ 1000 ಸಲ ಭಾಷಣ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದು ನಿಂತರು. ಇವತ್ತು ಮತ್ತೆ ಮೂಲ ಮಾಲಕರು ಯಾರು ಅಂತ ಹೇಳಿ ಬಂದಿದ್ದಾರೆ. ಆ ಮಾಲಕರು ಈಗ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗಕ್ಕೆ ಹೋಗಿ ನಾನು ಪ್ರಾಮಾಣಿಕ ಅಂತ ಹೇಳ್ಕೊಂಡ್ರು. ಆದ್ರೆ ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದ್ರು. ಆ ಹೋರಾಟವನ್ನ ಮಾಡಿ ಇವತ್ತು ಆರೋಪಿಯ ಸ್ಥಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಿಲ್ಲಿಸಿದೀವಿ. A1 ಆಗಿದ್ದಾರೆ. ನಿನ್ನೆ ಆಗಿರೋ FIR ನಲ್ಲಿ A3 ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಹೋರಾಟ ಅಲ್ವಾ ಇದು? ಹಾಗಾಗಿ ಔಟ್ಕಮ್ ಅನ್ನ ನೋಡ್ಬೇಕು. ನಾನು ಹೇಳಿದ ರಸ್ತೆಯಲ್ಲೇ ಬರಬೇಕು, ಅವಾಗ ಮಾತ್ರ ಊರು ಸಿಗತ್ತೆ ಅಂತ ಅಲ್ಲ. ಗುರಿ ಮುಟ್ಟೋದಕ್ಕೆ ಮುಖ್ಯ, ದಾರಿ ಯಾವ್ದು ಹೋಗ್ತೀನಿ ಅಂತವಲ್ಲ. ಹಾಗಾಗಿ SCP TSP ಯಲ್ಲೂ ಕೂಡ ಏನು ಹಣ ಡೈವರ್ಷನ್ ಆಗಿದೆ, ಇದರ ಬಗ್ಗೆನೂ ಬಹಳ ದೊಡ್ಡ ಹೋರಾಟವನ್ನ ಮಾಡಿದೆ. ಸದನದ ಒಳಗೆ ಕೂಡ ಈ ಸರ್ಕಾರದಿಂದ SC ST ಗಳಿಗೆ ಎಷ್ಟು ದೊಡ್ಡ ಅನ್ಯಾಯ ಆಗಿದೆ ಅದನ್ನು ಕೂಡ ನಾವು ಈ ಸರ್ಕಾರಕ್ಕೆ ಕುತ್ತಿಗೆ ಹಿಡಿದು ಅದನ್ನ ಪ್ರಶ್ನೆ ಮಾಡುವಂತಹ ಹೋರಾಟವನ್ನ ಮಾಡ್ತಾರೆ. ಧನ್ಯವಾದ. ಯಾದಗಿರಿ ಮತ್ತೆ ರಾಯಚೂರು 6, ಕೊಪ್ಪಳ ಮತ್ತೆ ಗದಗ. ಅಲ್ಲ, ನೀವು ಕೋರ್ಟ್ ಮಾಡಿದ್ರಿ ಕಾಂಗ್ರೆಸ್ ಬಿಜೆಪಿ ಅವರು ನಾಯಕರನ್ನೇ ಓಪನ್ ಆಗಿ ಹೇಳುತ್ತಾರೆ. ಇದಕ್ಕೆ ಸ್ಪಷ್ಟವಾಗಿ ಹೇಳಿದೆ, ಒಂದು ಅಪರಾಧದ ಹಿಂದೆ ಮೋಟಿವ್ ಅನ್ನುವಂಥದ್ದು ಬಹಳ ಮುಖ್ಯ. ದುರುದ್ದೇಶ ಇದ್ದರೆ ಅದು ಅಪರಾಧ, ಕಣ್ತಪ್ಪಿನಿಂದ ಮಾಡಿದ್ರೆ ಅದು ಅಪರಾಧ ಅಲ್ಲ. ದುರುದ್ದೇಶ ಇರಬೇಕು. ನಾವು ಈ ವಫ್ ವಿವಾದವನ್ನ ಕಾಂಗ್ರೆಸ್ ಎಸಗಿರುವ ಅಪರಾಧ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಅಂದ್ರೆ ಜಮೀರ್ ಅಹಮದ್ ಅವರು ತುರ್ತಾಗಿ ಏನು ನರೇಂದ್ರ ಮೋದಿ ಅವರು ಬಿಲ್ಗೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ, ಅಷ್ಟರ ಒಳಗಾಗಿ ಕಾಲಂ ನಂಬರ್ 11ರಲ್ಲಿ ಎಂಟ್ರಿ ಮಾಡ್ಕೊಂಡು ಬಿಡಬೇಕು ಅನ್ನುವಂತಹ ಸಂಚು ಇದೆ. ಈ ಸಂಚಿಗೆ ಕುಮ್ಮಕ್ಕನ್ನ ಕೊಟ್ಟವರು ಮಾನ್ಯ ಮುಖ್ಯಮಂತ್ರಿಗಳು. ಇದು ನಮ್ಮ ಆರೋಪ. ಅಧಿಕಾರಿಗಳ ಹಂತದಲ್ಲಿ ಆಗಿಲ್ಲ ಇದು. ಅದಕ್ಕೆ 74 ಗೆಜೆಟ್ ಏನಿದೆ, ಆ ಗೆಜೆಟ್ ಕಾರಣಕ್ಕೆ ಯಾರಾದರೂ ಅಧಿಕಾರಿಗಳು ನಮ್ಮ ಬಿಜೆಪಿಯಲ್ಲಿ
ಯಾವುದೇ ಅಧಿಕಾರಿ ಗೊತ್ತಿಲ್ಲದೆ ಮಾಡಿದ್ದರೆ ಅದಕ್ಕೆ ಯಾವ ಸಚಿವರು ಮುಖ್ಯಮಂತ್ರಿದು ಬೆಂಬಲ ಇಲ್ಲ. ಆದ್ರೆ ಲಕ್ಷಾಂತರ ಜನ ಅಧಿಕಾರಿಗಳು ಇರ್ತಾರೆ, ಹಣೆ ಸರ್ಕಾರ ಹೊರಬೇಕಾಗತ್ತೆ. ನಮ್ಮ ಶಾಸಕರೇ ಅದೇ ಓಪನ್ ಆಗಿ ಅಷ್ಟಕ್ಕೆ ನಮ್ಮ ಅವಧಿಯೊಳಗೆ ಕೊಟ್ಟದ್ದು. ಅದಕ್ಕೆ ಎಕ್ಸ್ಪ್ಲನೇಷನ್. ನಮ್ಮ ಅವಧಿಯಲ್ಲಿ ಯಾರಾದ್ರೂ ಅಧಿಕಾರಿ ಕೊಟ್ಟಿದ್ದಾರೆ ಅಂದ್ರೆ ಲಕ್ಷಾಂತರ ಜನ ಅಧಿಕಾರಿಗಳು ಕೆಲಸ ಮಾಡುವಾಗ ಯಾವನೋ ಒಬ್ಬ ತಲೆ ಕೆಟ್ಟವನು ಕೊಟ್ರೆ ನಾವು ಅದಕ್ಕೆ ಸಮರ್ಥನೆ ಈಗಲೂ ಮಾಡ್ತಾ ಇಲ್ಲ. ಅವತ್ತೇ ಕಾಂಗ್ರೆಸ್ ಗಮನಕ್ಕೆ ತಂದಿದ್ದರೆ ಅಥವಾ ಯಾವುದಾದ್ರೂ ಸಾರ್ವಜನಿಕರಿಂದ ಗಮನಕ್ಕೆ ಬಂದಿದ್ದರೆ ಒಂದು ಕ್ಷಣ ವ್ಯರ್ಥ ಮಾಡಲಾರ್ದೆ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಿದ್ವಿ. ಇವತ್ತು ಬಿಜೆಪಿ ಕಾಂಗ್ರೆಸ್ಸಿನ ಗಮನಕ್ಕೆ ತಂದಿದೆ. ನೀವು ಅಧಿಕಾರಿಗಳನ್ನ ದೂಷಣೆ ಮಾಡೋಕ್ಕಾಗಲ್ಲ. ನೇರವಾಗಿ ಜಮೀರ್ ಅಹಮದ್ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ. ಎಲ್ಲ ಆಯ್ತ್ರಿ, ನಿಮ್ಮಲ್ಲಿ ಭಿನ್ನಾಭಿಪ್ರಾಯದ ನೀವು ವಿರೋಧ ಪಕ್ಷ ಒಗ್ಗಟ್ಟಿನ ಹೋರಾಟ ಮಾಡಬೇಕು. ನಿಮ್ಮ ಪ್ರಮುಖ ನಾಯಕರನ್ನೇ, ಶಾಸಕರ ಜವಾಬ್ದಾರಿ ಇತ್ತು ಶಾಸಕರನ್ನೇ. ಹಿಂದಿನ ಸರ್ಕಾರದ ಬಗ್ಗೆ ಹೇಳ್ತಾರೆ, ಸಮಗ್ರ ತನಿಖೆ ನಡೀಲಿ. ಇದು ಕಾಂಗ್ರೆಸ್ ಅವಧಿ ಅಷ್ಟೇ ಬೇಡ. ಆಯ್ತು ಸರ್, ಈ ಹೋರಾಟದ ನಿಮ್ಮದಲ್ಲಿ ವಿರುದ್ಧ ಸರ್ ಎರಡು ನೋಡ್ರೆ ಯಾವ್ದು ಮನೆ ಶಿಕಾರ್ತಾರು ಏನೂ ಆಕ್ಷನ್ ಇಲ್ಲ. ಒಂದು ಲೈಟ್ ಹತ್ಕೊಳ್ಳುತ್ತೆ, ಲೈಟ್ ಉರಿಯೋದು ಎಲ್ಲೋ, ಅದರ ಬಟನ್ ಇರೋದು ಎಲ್ಲೋ. ಅಂದ್ರೆ ಏನಾಗ್ತದೆ? ಅದ್ರ ಡಿಸಿಪ್ಲಿನ್ ಬೇಕಲ್ಲ. ಬಟನ್ ಒತ್ತುತ್ತಾ ಇರುವಂಥವ್ರು ಕಾಂಗ್ರೆಸ್ನವರು. ಕಾಂಗ್ರೆಸ್ ಯಾಕೆ ಬಟನ್ ಒತ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಮ್ಮ ವೈಫಲ್ಯ, ತಮ್ಮ ದುರಾಡಳಿತ, ತಮ್ಮ ಭ್ರಷ್ಟಾಚಾರ ಬೆಳಕಿಗೆ ಬರಬಾರದು ಅಂತ ಹೇಳಿ ಎಲ್ಲೋ ಕೂತು ಚೂಡ್ತಾ ಇದ್ದಾರೆ. ಪಾಪ ಇವಕ್ಕೆ ಅದು ಅರ್ಥ ಆಗಲಾರದೆ ಕೆಲವೊಬ್ರು ಏನೋ ಮಾಡ್ತಿದ್ದಾರೆ. ಅಲ್ಲ, ನೀವೇ ವಿಜೇಂದ್ರ 20 ಲೆಟರ್ಗಳಿಗೆ ಸೈನ್ ಹಾಕೊಂಡು ಬಂದ್ರು. ನಂತರ ವಿಡಿಯೋ ಅಂತಾರೆ, ಈಗಿನ ಹೇಳ್ತಿದ್ರು ರಾತ್ರಿ. ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು. ಮುಖ್ಯಮಂತ್ರಿಯ ಬ್ಲಾಗ್ ಅಲ್ಲಿ ಟ್ವೀಟ್ ಆಗಿತ್ತು. ಏನ್ ಟ್ವೀಟ್ ಮಾಡಿದ್ರು? ಬಿಜೆಪಿ ಅವರು ನಮ್ಮ ಗೃಹಲಕ್ಷ್ಮಿಯನ್ನ ಪಡ್ಕೊಳ್ತಾ ಇಲ್ವಾ? ಬಿಜೆಪಿ ಅವರಿಗೆ ನಮ್ಮ ಗೃಹಲಕ್ಷ್ಮಿ ತಗೊಳ್ಳುವಾಗ ಸಂಕೋಚ ಆಗೋದಿಲ್ವಾ? ಅಧಿಕೃತ ಅವರ ಅಕೌಂಟ್ ಅಲ್ಲಿ ಟ್ವೀಟ್ ಮಾಡಿದ್ರು. ಎಷ್ಟು ಜನ ನೋಡಿದ್ರೋ ಬಿಟ್ರೋ ಗೊತ್ತಾಗ್ಲಿಲ್ಲ. ಒಂದು 2-3 ಗಂಟೆಗೆ ಆ ಟ್ವೀಟ್ ಅನ್ನ ಇದು ಮಾಡಿದ್ರು, ಡಿಲೀಟ್ ಮಾಡಿದ್ರು. ನಮ್ಮ ಬಿಜೆಪಿ ಅಧಿಕೃತ ಖಾತೆಯಿಂದ ಅದಕ್ಕೆ ಉತ್ತರ ಬರೀತಾ ಇದ್ವಿ. ನೀವು ಕೇವಲ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದವರಿಂದ ಮಾತ್ರ ತೆರಿಗೆ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಕಾಂಗ್ರೆಸ್ಸಿಗೆ ವೋಟ್ ಹಾಕಿದವರಿಂದ ಮಾತ್ರ ತೆರಿಗೆ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಅದೇ ರೀತಿ ಇಲ್ಲಿ ಯಾವ ಬೆಳವಣಿಗೆ ಅದು ಎಲ್ಲಿಂದನೇ ಆಗಿರಲಿ, ಸಮಾಜದ ಹಿತದೃಷ್ಟಿ ಬಹಳ ಮುಖ್ಯ. ಅಲ್ಲಿಂದ ಬಂತು ಇಲ್ಲಿಂದ ಬಂತು ಅನ್ನುವಂಥದ್ದಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಯಾವತ್ತಿಗೂ ಬದ್ಧತೆ ಇದೆ. ಈಗ ನಿಮ್ ಬಿಜೆಪಿ ನಾನು ಹೇಳಿದ್ದು ಸದಾನಂದ ಗೌಡರ ಬಗ್ಗೆ ಅವ್ರ ಪ್ರಶ್ನೆಗೆ ಉತ್ತರ ಬೇಡವಾ? ಅವ್ರ ಪ್ರಶ್ನೆಗೆ ಉತ್ತರ ಹೇಳ್ಬಿಡಿ. ಹಾಗೆ ತೆರಿಗೆ ಹಣ ಸರ್ಕಾರಕ್ಕೆ ಏನು ಬರುತ್ತೆ, ಸರ್ಕಾರಕ್ಕೆ ಬರುವಂತಹ ತೆರಿಗೆ ಹಣ ಅದು ಎಲ್ಲರಿಗೂ ಸೇರಿದೆ. Ashwavega English News. Coming soon. Your channel, your voice, your trust.